ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಮೈನ್ ಯೂಟ್ಯೂಬ್ ಚಾನಲ್. ಇನ್ನೂ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭೈರಾದೇವಿ ಅಕ್ಟೋಬರ್ 3, 2024 ಗುರುವಾರ. ರಮೇಶ್ ಅರವಿಂದ್, ರಾಧಿಕಾ ಕುಮಾರಸ್ವಾಮಿ, ಅನು ಪ್ರಭಾಕರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂಥ ಭೈರಾದೇವಿ ಸಿನಿಮಾ ಓಪನಿಂಗ್ ಹೇಗಿತ್ತು, ಇದ್ರ ಬಗ್ಗೆ ಸಿನಿ ಪ್ರೇಕ್ಷಕರು ಏನಂದರು ಕೇಳೋಣ ಬನ್ನಿ. सही ಇದೆ बोलತಾರೆ म्यूचुअल फंड्स ನಲ್ಲಿ SIP म्यूचुअल फंड ಬಂದ್ರೆ ಜಾಗ ಸಿಗಲ್ಲ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನು ಇಷ್ಟ ಆಯ್ತು ಅಂತ ಕೇಳಂಗಿಲ್ಲ, ಯಾಕಂದ್ರೆ ನಮ್ಮ ಮೂವಿನೇ, ಸೊ ಎಲ್ಲದೂ ಇಷ್ಟ ಆಯ್ತು. ರಾಧಿಕಾ ಆಕ್ಟಿಂಗ್ ಚೆನ್ನಾಗಿದೆ, ರಮೇಶ್ ಅರವಿಂದ್ ಅಂತೂ ಸೂಪರ್ ಆಗಿದೆ. ಪ್ರತಿಯೊಬ್ಬರು ಅವ್ರವ್ರ ಪಾತ್ರಕ್ಕೆ ತುಂಬಾ ಚೆನ್ನಾಗಿರೋ ಜೀವ ತುಂಬಿದ್ದಾರೆ. ಇದರಲ್ಲಿ ನನ್ನ ಮಗಳೂ ಆಕ್ಟಿಂಗ್ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಪ್ರೌಡ್ ಆಗಿ ಹೇಳ್ತೀನಿ. ಅದೇ ನಾನು ಅದಿತಿ ಅಂತ ಕರೆಕ್ಟ್ ಮಾಡಿದ್ದೀನಿ. ನಮಗಂತೂ ಸಖತ್ ಖುಷಿ ಆಗ್ತಾ ಇದೆ ಮೂವಿ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ. ಯಾರು ಥಿಯೇಟರ್ಗೆ ಬಂದು ಮೂವಿ ನೋಡಿ, ಯಾರು ಪೈರಸಿ ಮಾಡಬೇಡಿ. ತುಂಬಾ ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಮೂವಿ ನೋಡೋಕ್ಕೆ. ಎಲ್ಲರ ಆಕ್ಟಿಂಗು ಸಖತ್ತಾಗಿದೆ. ರಾಧಿಕಾ ಅಕ್ಕ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಹೋಗಿ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಇದು. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್ ಇಲ್ಲಿ ಅಂದರೆ ಮನುಷ್ಯನ ಅವನ ಆಸೆ ಎಷ್ಟು ಹೆಚ್ಚಾಗ್ತಾ ಹೋದಾಗೆ ಅವ್ನಿಗೆ ಅವ್ನಿಗೆ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಚೆನ್ನಾಗಿ ಏನು ಇಷ್ಟ ಆಯ್ತು ಮೇಡಮ್ ಮೂವಿ ಓವರಾಲು ಎಲ್ಲ ಇಷ್ಟ ಆಯಿತು. ಭಯ ಏನಾರ ಇತ್ತಾ? ಇಲ್ಲ ನನಗೆ ಭಯ ಏನಾಗಿಲ್ಲ. ಇಲ್ಲ ಬೇಗ ಇರಲಿಲ್ಲ. ಅದು ನ್ಯಾಚುರಾಗಿ ಏನು ನಡೀತಾ ಇದೆಯಲ್ಲ ಅದಕ್ಕೆ ಸ್ವಲ್ಪ ಏನು ಅದನ್ನು ಎಚ್ಚರಿಸೋ ಥರ ಮಾಡಿದ್ದಾರೆ ಅಷ್ಟೇ. ಭಯ ಏನಾಗಿಲ್ಲ. ಚೆನ್ನಾಗಿ ಕ್ಲೈಮ್ಯಾಕ್ಸಲ್ಲಿ ಮಾಂಕಳಿ ಬಂದಿರೋ ಥರ ಏನಾರು ಆಯ್ತಾ ನಿಮಗೆ? ಇಲ್ಲ ಏನಾಗಿಲ್ಲ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನು ಇಷ್ಟ ಆಯಿತು? ಫೀಲಿಂಗ್ಸ್ ಇಷ್ಟ ಆಯಿತು, ಫ್ಯಾಮಿಲಿ ಫೀಲಿಂಗ್ಸ್ ಇಷ್ಟ ಆಯಿತು. ಮೇಡಮ್ ಆ್ಯಕ್ಟಿಂಗ್ ಹೇಗಿದೆ? ಆ್ಯಕ್ಟಿಂಗ್ ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ. ರಮೇಶ್ ಅರವಿಂದ್ ಅವರು ಹೇಗೆ ಮಾಡಿದ್ದಾರೆ? ಏನು ಸರ್ ಭಯ ಏನಾರು ಆಯ್ತಾ ಸಿನಿಮಾದಲ್ಲಿ? ಭಯ ಏನು ಸರ್? ಭಯ ಆಯ್ತು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗು ಮತ್ತು ವಿಜುವಲ್ಸ್ ಮೇನಾಗಿ ಒಂದು ಕಂಟೆಂಟ್ ಏನಿದೆಯಲ್ಲ, ರೈಟಿಂಗ್ ಮತ್ತು ಕ್ಯಾಮ್ರಾಮನ್ ವರ್ಕ್ ಆಗಿ ಮೇನಾಗಿ ಒಂದು ಫಿಲಮ್ನ ಒಂದು ಲೈಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಸರ್. ಒಂದು ಶಿಲ್ಪ ಶೆಟ್ಟಿ ಬಿಟ್ಟರೆ ಅವರು ಕನ್ನಡ ಇಂಡಸ್ಟ್ರಿಗೆ ಒಂಥರ ಏನು ಏಜ್ ಆಗಲ್ಲ ಅಂತ ಆ ಥರ ಒಂದು ಗ್ಲಾಮರ್ ಆಗಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಪಾರ್ಟು ನೋಡೋಕ್ಕೆ ನಮಗೆ ಇನ್ನೂ ತುಂಬ ವಿಶೇಷ ಆಗ್ತಾ ಇದೆ. ಸೆಕೆಂಡ್ ಪಾರ್ಟಿಗೆ ನಾವು ಇನ್ನೂ ವೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಇಷ್ಟೊಂದು ಚೆನ್ನಾಗಿತ್ತು. ಸೆಕೆಂಡ್ ಪಾರ್ಟು ಎಲ್ಲ ಚೆನ್ನಾಗಿತ್ತು ಅಂತ ನಾವು ಅನ್ನಿಸ್ಕೊಳ್ತೀವಿ. ಸೆಕೆಂಡು ಬಂದು ಇನ್ನೊಂದು ಬಂದು ಏನಂತ ಇದ್ದಲ್ಲಿ ಕ್ಲೈಮ್ಯಾಕ್ಸು ಇನ್ನೂ ತುಂಬ ಚೆನ್ನಾಗಿತ್ತು. ಅದು ಹೆಂಗೆ ಆ್ಯಕ್ಟಿಂಗ್ ಚೇಂಜ್ ಮಾಡ್ತಾಯಿದ್ದು ಅದು ನೋಡೋಕ್ಕೆ ಇನ್ನೂ ತುಂಬ ಇದು ಆಗ್ತಿತ್ತು. ಮೂವಿನಲ್ಲಿ ಏನಂತ ಅಂದರೆ ನಾವು ರಾಧಿಕಾ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಂಬ್ಯಾಕ್ ಆಗಿದ್ದಾರೆ. ಯಾಕೆಂತಂದರೆ ಅವ್ರನ್ನ ನಾವು ಯಾವಾಗಲೂ ಬರೀ ಸೆಂಟಿಮೆಂಟಲ್ ಮೂವಿಗಳಲ್ಲಿ ಅಷ್ಟೇ ನೋಡ್ತಾ ಇದ್ದು. ಇದರಲ್ಲಿ ಸೆಂಟಿಮೆಂಟಲ್ ಮತ್ತು ಇನ್ನೊಂದು ಬೇರೆ ಥರದ್ದಿದೆ. ಅದನ್ನು ನೀವು ಮೂವಿ ಬಂದು ನೋಡಬೇಕು, ಆಮೇಲೆ ನೀವು ಅನುಭವಿಸ್ಬೇಕು ಅಂತ ಹೇಳ್ತೀವಿ. ಜೊತೆಗೆ ಭಾಳ ಇಂಪಾರ್ಟೆಂಟ್ 2 ಪಾತ್ರ ಅಂದರೆ ಒಂದು ರಮೇಶ್ ಅರವಿಂದ್ ಮತ್ತು ರಾಧಿಕಾ ಅವರು. ಇಬ್ಬರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಾವು ಊಹೆನೇ ಮಾಡ್ಕೊಳ್ಳಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಮತ್ತು ಸ್ಪೆಷಲ್ ಎಫೆಕ್ಟ್ ಅಂತೂ ಸೂಪರಾಗಿ ಬಂದಿದೆ. ಎಲ್ಲರೂ ಕೂಡ ಈ ಚಿತ್ರಮಂದಿರಕ್ಕೆ ಬಂದು ಮೂವಿನ ಜಾಸ್ತಿ ನಮ್ಮ ಕಡೆ ಮಂದಿ
ರಾಧಿಕಾ ಮೇಡಮ್ ಅಂತೂ ಸಖತ್ತಾಗಿ ಹಾಕಿದ್ದಾರೆ. ಪ್ರತಿಯೊಬ್ಬರು ಥಿಯೇಟರ್ ನೋಡ್ರಿ, ಯಾರು ಫೈನಾನ್ಸ್ ಮಾಡೋಕ್ಕೆ ಮಸ್ತ್ ಅಲ್ಲಿ ಎಲ್ಲರೂ ಆರಾಮಾಗಿ ಥಿಯೇಟರ್ ನೋಡ್ರಿ. ಆಮೇಲೆ ಅಮ್ಮ ಮಗಳು ಬಂದಾಗಂತೂ ಯಾವ ಥರ ಇರ್ಬೇಕಂತೇಳಿ ನೋಡ್ಯಾಕ ಜಾಸ್ತಿ ಹೇಳೋದಲ್ಲ. ಪ್ರತಿಯೊಬ್ಬರು ಥಿಯೇಟರ್ ಮಾಡಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿಲ್ಲ ಸಿನಿಮಾ ಯಾಕೆ ಬಂದಿದ್ದಾರೆ ಮನೇಲೆ ಕಮೆಂಟ್ ಮಾಡಬೇಡಿ. ಹಾಕೋದಿದ್ರೆ ಸಿನಿಮಾ ನೋಡಿ ಆ ಫೀಲ್ನ ಎಂಜಾಯ್ ಮಾಡಿ ಆಮೇಲೆ ಮಾತಾಡಿ, ಆಮೇಲೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೀವು ಯಾರು ಎಲ್ಲ ಕಮೆಂಟ್ ಮಾಡೋರು. ಒಂದು ಸಿನಿಮಾ ನೋಡಿ ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ, ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ, ಇದು ಬಂದು ಚರ್ಚೆ ಮಾಡಿ. ಮನೆಯವ್ರ ಕೂತ್ಕೊಂಡು ಕಮೆಂಟ್ ಮಾಡೋರಿಗೆ ನನಗೆ ಮಾತು ಕಮೆಂಟ್ಸ್ ಮಾಡೋದ್ರಿಂದ ಸಿನಿಮಾ ಗೆಲ್ಲೋದಿಲ್ಲ, ಕಮೆಂಟ್ಸ್ ಮಾಡೋದ್ರಿಂದ ಸಿನಿಮಾನ ಉಳಿಸೋಕ್ಕಾಗಲ್ಲ. ಎಲ್ಲರೂ ಸಿನಿಮಾ ನೋಡೋಣ. ರಮೇಶ್ ಅರವಿಂದ್ ಅವರ ಒಂದು ಸ್ಪೆಷಲ್ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಒಳ್ಳೆ ಗ್ರಾಫಿಕ್ಸು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಹಾರರ್ ಸಿನಿಮಾ ಬಂದಿದೆ ಕನ್ನಡದಲ್ಲಿ. ಎಲ್ಲ ಜನರು ಏನು ಮಾಡಿ ಅಂದರೆ ಬಂದು ಸಿನಿಮಾ ನೋಡಿ. ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಅವತಾರಗಳು ನಾವು ಮಿಸ್ ಮಾಡ್ತಿದ್ವಿ ಸರ್. ಸಿನಿಮಾ ಬಂದು ನೋಡಬೇಕು ಸರ್. ನಿಜವಾಗ್ಲೂ ಡೈರೆಕ್ಟ್ರು ತುಂಬ ಎಫರ್ಟ್ ಹಾಕ್ತಿದೆ. ಸ್ಮಶಾನದಲ್ಲೇ ತುಂಬ ಸಿನಿಮಾ ತೆಗೆದಿದ್ದಾರೆ ಸರ್. ಎಲ್ಲರೂ ಸೆಟ್ ಆಗಿ ಸಿನಿಮಾ ತೆಗಿತಾರೆ ಸ್ಮಶಾನದಲ್ಲಿ ಸರ್. ಯಪ್ಪ 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 ಏನು ತೆಗೆದಿದ್ದಾರೆ ಸರ್. ಸಖತ್ ಸಿನಿಮಾ ಸರ್, ಸಖತ್ ಸಖತ್. ರಾಧಿಕಾ